ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಯುಗಾದಿ ಅಂತ ಅಂದರೆ ನಮ್ಮ ಹಿಂದೂ ಜನರ ಹೊಸ ವರ್ಷದ ಆರಂಭ ಆಗಿರುತ್ತೆ. ಇಂಥ ಒಂದು ಹಬ್ಬಕ್ಕೆ ಎಣ್ಣೆ ಸ್ನಾನ ಮಾಡಿ ಬೇವು ಬೆಲ್ಲ ತಿಂದು ಹಬ್ಬನ ಆಚರಣೆ ಮಾಡೋದು ಒಂದು ಪದ್ಧತಿ ಆದರೆ, ಅದೇ ರೀತಿ ಹೋಳಿಗೆ ಊಟ ಮಾಡೋದು ಕೂಡ ಒಂದು ಪದ್ಧತಿ ಆಗಿರುತ್ತೆ. ಹಾಗಾದರೆ ಬನ್ನಿ, ತೊಗರಿಬೇಳೆನ ಉಪಯೋಗಿಸ್ಕೊಂಡು ಸಾಫ್ಟ್ ಆದ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕೆ ಅಂದರೆ ಎಲ್ಲವನ್ನು ಕೂಡ ಪರ್ಫೆಕ್ಟ್ ಆದ ಅಳತೆ ಮತ್ತು ಪರ್ಫೆಕ್ಟಾಗಿ ಮಾಡೋ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ನೀವು ಫಾಲೋ ಮಾಡ್ತು ಅಂದರೆ ತುಂಬ ತೆಳುವಾಗಿ ಸಾಫ್ಟ್ ಆದ ಒಬ್ಬಟ್ಟನ್ನ ಮಾಡ್ಕೋಬೋದು. ಇವಾಗ ಮಾಡೋ ವಿಧಾನ ನೋಡೋಣ. ಇವಾಗ ಮೊದಲು ಈ ಬೇಳೆ ಒಬ್ಬಟ್ಟು ನಮಗೆ ತುಂಬ ಸಾಫ್ಟಾಗಿ ಬರಬೇಕು ಅಂತ ಅಂದರೆ ಮೊದಲು ನಾವು ಮೈದಾನ ನಾದ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನು ಒಂದು ಪಾತ್ರೆಗೆ ಮೈದಾ ಹಿಟ್ಟನ್ನು ಸೇರಿಸಿದ್ದೀನಿ. ಬರೀ ಮೈದಾ ಹಿಟ್ಟು ಮಾತ್ರ, ಬೇರೆ ಯಾವ ಹಿಟ್ಟನ್ನು ಕೂಡ ಸೇರಿಸಿಲ್ಲ. 3 ಕಪ್ ಆಗೋವಷ್ಟು ಮೈದಾ ಹಿಟ್ಟನ್ನು ಸೇರಿಸಿ, 1 ಚಿಟಿಕೆ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದ್ಸಲ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನಾವು ಕರೆಕ್ಟಾಗಿ ನಾದ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು, ತುಂಬ ತೆಳುವಾಗಿ ನಾದಬಾರ್ದು, ಹಾಗೆ ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು. ಒಂದು ಮೀಡಿಯಮ್ ಆಗಿ ನಾವು ಮೈದಾನ ನಾದ್ಕೋಬೇಕು. ನಾನಿಲ್ಲಿ ಬರೀ ಮೈದಾ ಹಿಟ್ಟನ್ನು ಯಾಕೆ ನಾದ್ಕೋತಾ ಇದ್ದೀನಿ ಅಂತಂದರೆ, ಒಬ್ಬಟ್ಟು ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ. ಒಬ್ಬಟ್ಟು ಸ್ವಲ್ಪ ಒರಟಾಗಿ ಬೇಕು ಅಂತ ಅಂದರೆ ನೀವು ಒಂದು 2-3 ಸ್ಪೂನ್ ಆಗುವಷ್ಟು ರವೆ ಹಾಕ್ಕೊಂಡು ನಾದ್ಕೊಳ್ಳಿ. ಆವಾಗ ಒಬ್ಬಟ್ಟು ಸ್ವಲ್ಪ ಒರಟಾಗುತ್ತೆ ಅಷ್ಟೇ. ಸಾಫ್ಟಾಗಿ ಬೇಕಂದರೆ ಬರೀ ಮೈದಾ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ನೀವು ನಾದ್ಕೋಬೇಕು. ಇವಾಗ ನೋಡಿ, ನಾನು ಕೂಡ ಈ ರೀತಿ ಚೆನ್ನಾಗಿ ನಾದ್ಕೊಂಡು ಇವಾಗ ಒಂದು 3-4 ಸ್ಪೂನ್ ಆಗುವಷ್ಟು ಒಂದೇ ಸಲ ನಾನು ಎಣ್ಣೆ ಹಾಕಿದ್ದೀನಿ. ನೋಡಿ, ಎಣ್ಣೆ ಎಲ್ಲ ನೀಟಾಗಿ ಡ್ರೈ ಆಗೋ ಹಾಗೆ ಕೈನಲ್ಲಿ ಚೆನ್ನಾಗಿ ನಾದ್ಕೋಬೇಕು. ಇವಾಗ ಸ್ಟೆಪ್ಪು ನಾನು ಮೈದಾನ ಯಾವ ರೀತಿ ನಾದುತ್ತೀನಿ ಅನ್ನೋದನ್ನು ಕರೆಕ್ಟಾಗಿ ತಿಳಿಸ್ತೀನಿ. ಈ ವಿಧಾನನ ಫಾಲೋ ಮಾಡಿ. ಇವಾಗ ನೋಡಿ, ಈ ರೀತಿ ನಾನು ಒಂದು ಸ್ಟೆಪ್ಪು ಎಣ್ಣೆ ಹಾಕ್ಕೊಂಡು ಮೈದಾನ ಒಂದು 50% ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇನ್ನು ಉಳಿದ 50%ನ ನಾವು ಈ ಅಡುಗೆ ಮನೆ ಶೆಲ್ಫ್ ಕೌಂಟ್ರ್ ಮೇಲೆ ಹಾಕ್ಕೊಂಡು ನಾದ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ನಾವು ಈ ರೀತಿ ಮೈದಾನ ನಾದಿ ಮಾಡೋದ್ರಿಂದ ನಾವು ಮಾಡುವಂಥ ಬೇಳೆ ಒಬ್ಬಟ್ಟು ಎಲ್ಲೂ ಕೂಡ ಕಿತ್ತೋಗಲ್ಲ, ಎಲ್ಲೂ ಕೂಡ ಮುರಿದೋಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಪೇಪರಷ್ಟು ತೆಳುವಾಗಿ ಒಬ್ಬಟ್ಟನ್ನ ತಟ್ಟಿ ಬೇಯಿಸಿದ್ರು ಕೂಡ ಎಲ್ಲೂ ಕಿತ್ತೋಗಲ್ಲ. ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಒಬ್ಬಟ್ಟು ಬರುತ್ತೆ. ನಾವು ಮೈದಾನ ಚೆನ್ನಾಗಿ ನಾದ್ಕೋಬೇಕು ಅಷ್ಟೇ. ಮೊದಲೆಲ್ಲ ಅಂದರೆ ಆಗಿನ ಕಾಲದಲ್ಲಿ ಒಳ್ಕಲ್ ಇರುತ್ತೆ ನೋಡಿ, ಖಾರ ರುಬ್ಬು ಅಂತ ಒಳ್ಕಲ್ಲು. ಆ ಒಳ್ಕಲ್ಗೆ ಹಾಕ್ಬಿಟ್ಟು ಒನಕೆ ಬರುತ್ತೆ ನೋಡಿ, ಒನಕೆಯಿಂದ ಕುಟ್ಟುತ್ತಾ ಇದ್ರಂತೆ. ಆ ಖಾರ ರುಬ್ಬು ಅಂತ ಒಳ್ಕಲ್ ಮೇಲೆ ಹಾಕಿ ಆ ಒನಕೆಯಿಂದ ಚೆನ್ನಾಗಿ ಕುಟ್ಟುತ್ತಾ ಇದ್ರಂತೆ. ನಮಗೂ ಕೂಡ ಗೊತ್ತಿಲ್ಲ. ಇವಾಗ ಆ ರೀತಿ ಯಾರು ಮಾಡಲ್ಲ. ಈ ರೀತಿ ನಾವು ಶೆಲ್ಫ್ ಕಲ್ ಕೌಂಟ್ ಮೇಲೆ ಹಾಕ್ಕೊಂಡು ನೋಡಿ, ಈ ರೀತಿ ಹಸ್ತನ ಕೊಟ್ಟು ಚೆನ್ನಾಗಿ ಮೈದಾನ ನಾವು ನಾದ್ಕೋಬೇಕು. ಈ ಟಿಪ್ಸ್ನ ಮಾತ್ರ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಆವಾಗ ಪರ್ಫೆಕ್ಟ್ ಆದ ಆ ಒಬ್ಬಟ್ಟನ್ನ ನಾವು ಮಾಡ್ಕೋಬೋದು. ಇವಾಗ ನೋಡಿ, ನಾನು ಯಾವ ಥರ ಮೈದಾನ ನಾದ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗೆ ಸ್ಟೆಪ್ ತಿಳಿಸಿದ್ದೀನಿ ನೋಡಿ. ಇದೇ ರೀತಿಯಾಗಿ ನಾದ್ಕೋಬೇಕು. ಬೆಣ್ಣೆಯಷ್ಟು ಮೃದುವಾಗಿ ಮೈದಾ ಹಿಟ್ಟು ಬಂದಿದೆ ನೋಡಿ. ಈ ರೀತಿ ನಾವು ಮೈದಾನ ನಾದ್ಕೋಬೇಕು. ಇವಾಗ ನಾವು ಇದನ್ನು ಇಲ್ಲ ಅಂದರೂ ಮಿನಿಮಮ್ 1 ಅವರ್ ಆದರೂ ನಾವು ಬಿಡಬೇಕು. 1 ಅವರ್ ಆದರೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಸಾಕು. ಟೈಮ್ ಇತ್ತು ಅಂದರೆ ನೀವು ಅದಕ್ಕಿಂತ ಜಾಸ್ತಿ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಟೈಮ್ ಇಲ್ಲ ಅಂದರೆ ಮಿನಿಮಮ್ 1 ಅವರ್ ಆದರೂ ನಾವು ಇದನ್ನು ಸೆಟ್ ಆಗೋದಕ್ಕೆ ಬಿಡಬೇಕು. ಇಲ್ಲಿ ನಾನು ಮೈದಾ ಹಿಟ್ಟು ಉಬ್ಬಿ ಹಳ್ಕೊಳ್ಳೋದಕ್ಕೆ ಮೇಲ್ಗಡೆ ಎಣ್ಣೆ ಹಾಕ್ತಾಯಿಲ್ಲ. ಇದು ತುಂಬ ಇಂಪಾರ್ಟೆಂಟು. ಒಬ್ಬೊಬ್ಬರು ಒಂದು ಅರ್ಧ ಬಟ್ಲಷ್ಟು ಎಣ್ಣೆನ ಮೇಲ್ಗಡೆ ಊದಿಕ್ತಾರೆ. ಆ ರೀತಿ ಮಾಡಬೇಡಿ. ಮೈದಾ ಹಿಟ್ಟು ಚೆನ್ನಾಗಿ ಹಳ್ಕೊಳ್ಳಲ್ಲ. ಒಂದು ಸ್ಪೂನು ಆ ಮೈದಾ ಮೇಲ್ಗಡೆ ಒಣಗಬಾರ್ದು ಅಂತ ಅಷ್ಟೇ. 1 ಸ್ಪೂನ್ ಈ ರೀತಿ ಎಣ್ಣೆ ಹಾಕ್ಬಿಟ್ಟು ಮೇಲ್ಗಡೆ ಸವರಿ ಒಂದು ಪಾತ್ರೆನ ಮುಚ್ಚಿ 1 ಅವರ್ ಆದರೂ ನಾವು ಇದನ್ನು ಬಿಡೋಣ ಸೆಟ್ ಆಗೋದಕ್ಕೆ. ಅಷ್ಟರಲ್ಲಿ ನಾವು ಸ್ವಲ್ಪ ತೊಗರಿಬೇಳೆನ ಬೇಯಿಸ್ಕೊಳ್ಳೋಣ. ತೊಗರಿಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಬೇಳೆನ ಸೇರಿಸ್ತಾ ಇದ್ದೀನಿ 1 ಕಪ್ ಅಳತೆಯಿಂದ. ಅಂದರೆ ಮೈದಾ ಹಿಟ್ಟನ್ನು ನಾನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ 3 ಕಪ್ ಆಗೋವಷ್ಟು ಮೈದಾ ಹಿಟ್ಟಿಗೆ 2 ಕಪ್ ಆಗೋವಷ್ಟು ತೊಗರಿಬೇಳೆನ ಹಾಕ್ಕೊಳ್ಳಿ. ಕರೆಕ್ಟಾಗಿ ಆಗುತ್ತೆ. ಈ ಕಡೆ ಹೂರಣ ಜಾಸ್ತಿ ಮಿಕ್ಬಿಡ್ತು, ಮೈದಾ ಕಡಿಮೆ ಆಯಿತು ಅನ್ನೋ ಹಾಗೂ ಇಲ್ಲ. ಈ ಕಡೆ ಮೈದಾ ಜಾಸ್ತಿ ಉಳಿತು, ಹೂರಣ ಕಮ್ಮಿ ಆಯಿತು ಅನ್ನೋ ಹಾಗೂ ಇಲ್ಲ. ಕರೆಕ್ಟಾಗಿ ಆಗುತ್ತೆ. ಇವಾಗ ನಾನಿಲ್ಲಿ 2 ಕಪ್ ತೊಗರಿಬೇಳೆನ ಹಾಕಿ ಚೆನ್ನಾಗಿ 1-2 ಬಾರಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕ್ತಾ ಇದ್ದೀನಿ. ಅಂದರೆ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು. ಆ ಬೇಳೆ ಬೇಯಿಸಿದಂಥ ನೀರಲ್ಲಿ ನಾವು ಒಬ್ಬಟ್ಟು ಸಾಂಬಾರು ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು 1-2 ಚಿಟಿಕೆ ಆಗುವಷ್ಟು ಅಡುಗೆ ಅರಿಶಿನ ಪುಡಿ ಹಾಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಟು ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ತೊಗರಿಬೇಳೆನ ಸಾಫ್ಟಾಗಿ ನಾವು ಬೇಯಿಸ್ಕೋಬೇಕು. ಮಧ್ಯ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬೇಳೆನ ಚೆಕ್ ಮಾಡ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ರೀತಿ ಬೇಯಬೇಕಾದ್ರೆ ಆ ನೊರೆ ಇರುತ್ತೆ ನೋಡಿ, ಆದಷ್ಟು ಆ ನೊರೆನ ತೆಗ್ದಾಕ್ತಾ ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಫೈನಲಿ ನಾನಿಲ್ಲಿ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ. ಒಂದು ಬೇಳೆನ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಸಾಫ್ಟಾಗಿ ಬೆಂದಿರಬೇಕು. ತೊಗರಿಬೇಳೆ ಮಧ್ಯದಲ್ಲಿ ಗಟ್ಟಿ ಥರ ಸಿಗಬಾರ್ದು. ಸಾಫ್ಟಾಗಿ ಬೆಂದಿರಬೇಕು ಬೇಳೆ ನೋಡಿ. ಈ ರೀತಿ ನಾವು ಬೇಳೆನ ಬೇಯಿಸ್ಕೊಂಡ್ರೆ ಆಯಿತು. ಇವಾಗ ನಾವು ಸೋದಿಸ್ಕೊಳ್ಳೋಣ.
ಇವಾಗ ಈ ರೀತಿ ಒಂದು ಓಲಿರುವಂಥ ಪಾತ್ರೆಗೆ ಹಾಕಿ ತೊಗರಿಬೇಳೆನ ನೀಟಾಗಿ ಸೋದಿಸ್ಕೊಳ್ಳೋಣ. ನೀರೆಲ್ಲ ಸಪ್ರೇಟ್ ಆಗಬೇಕು, ಸ್ವಲ್ಪನೂ ಕೂಡ ಬೇಳೆನಲ್ಲಿ ನೀರಿರಬಾರ್ದು. ಇವಾಗ ನೋಡಿ ನಾನು ಕೂಡ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ, ನೀಟಾಗಿ ನೀರೆಲ್ಲ ಸೋಸ್ಕೊಂಡಿದೆ ನೋಡಿ. ಇವಾಗ ಬೇಳೆನ ತೆಗೆದು ಸಪ್ರೇಟಾಗಿ ಒಂದು ಕಡೆ ಎತ್ತಿಟ್ಟು ಈ ಬೇಳೆ ಬೇಯಿಸಿದಂಥ ನೀರನ್ನು ನಾವು ಒಬ್ಬಟ್ಟು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಸಪ್ರೇಟಾಗಿ ಮುಚ್ಚಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈ ಒಬ್ಬಟ್ಟು ಸಾಂಬಾರು ವಿಡಿಯೋ ಬಂದು ನಾಳಿನ ವಿಡಿಯೋದಲ್ಲಿ ಅಪ್ಲೋಡ್ ಆಗುತ್ತೆ, ಖಂಡಿತ ಮಿಸ್ ಮಾಡದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು. ಇವಾಗ ನಾವು ಆ ಸೋದಿಸಿದಂಥ ಬೇಳೆನ ಇದೇ ಪಾತ್ರೆಗೆ ಹಾಕೋಣ. ನಾವು ತೊಗರಿಬೇಳೆ ಬೇಯಿಸಿದ್ವಲ್ಲ ಅದೇ ಪಾತ್ರೆನ ಸ್ವಲ್ಪ ತೊಳೆದಿಟ್ಟು ಆ ನೀರನ್ನೆಲ್ಲ ನೀಟಾಗಿ ಸೋದಿಸಿದಂಥ ತೊಗರಿಬೇಳೆನ ಹಾಕಿದ್ದೀನಿ. ಮತ್ತು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಬಂದು ನಾನು ಬೇಳೆ ಮೈದಾ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ 1.5 ಕಪ್ ಆಗೋವಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. 2 ಕಪ್ ಬೇಳೆಗೆ ಸಾಕಾಗುತ್ತೆ, ಕರೆಕ್ಟಾಗಿ ಆಗುತ್ತೆ. ತುಂಬ ಸಪ್ಪೆನೂ ಆಗಲ್ಲ, ಹಾಗೆ ತುಂಬ ಸ್ವೀಟು ಕೂಡ ಆಗಲ್ಲ. ನಿಮ್ಗೇನಾದರೂ ಸ್ವಲ್ಪ ಸ್ವೀಟು ಮುಂದಾಗಬೇಕಂದ್ರೆ 2 ಕಪ್ ಬೆಲ್ಲನ ಹಾಕ್ಕೊಳ್ಳಿ. ಇವಾಗ 1.5 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡು ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊತಾ ಬೇಯಿಸ್ಕೋಬೇಕು. ನೋಡಿದ್ರಲ್ಲ, ಈ ರೀತಿ ನಾನು ಚೆನ್ನಾಗಿ ಘಮ ಘಮ ಅನ್ನೋ ತನಕ ಮಿಕ್ಸ್ ಮಾಡ್ತಾ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಮತ್ತು ಕೊನೆಯದಾಗಿ ನಾನಿಲ್ಲಿ 1 ಸ್ಪೂನ್ ಹಾಕೋವಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ನಾವು ಚೆನ್ನಾಗಿ ಬೇಯಿಸ್ಕೊಂಡು ರೆಡಿ ಮಾಡ್ಕೋಬೇಕು. ಒಂದೊಳ್ಳೆ ಘಮ ಬರುತ್ತೆ ಬೇಯಬೇಕಾದ್ರೆ. ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಇದನ್ನು ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಟು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೋಣ. ಇವಾಗ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಹೂರಣ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಬಿಸಿ ಆರಿದ್ಮೇಲೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಆರಿದ್ಮೇಲೆ ನೋಡಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಸ್ವಲ್ಪನೂ ಕೂಡ ನೀರು ಹಾಕ್ತೇ ನಾವು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಹೂರಣ ಅಂತೂ ಸೂಪರಾಗಿ ರೆಡಿ ಆಯಿತು. ನೋಡಿದ್ರಲ್ಲ, ಇದೇ ರೀತಿಯಾಗಿ ನಾವು ಹೂರಣನ ರೆಡಿ ಮಾಡ್ಕೋಬೇಕು. ತುಂಬ ಸಾಫ್ಟಾಗಿ ಒಬ್ಬಟ್ಟು ಬರುತ್ತೆ. ನೋಡಿ, ಸ್ವಲ್ಪ ಗಟ್ಟಿಯಾಗಿ ಹೂರಣನ ರೆಡಿ ಮಾಡ್ಕೋಬೇಕು. ತುಂಬ ತೆಳುವಾಗಿ ಮಾಡ್ಕೊಳ್ಳೋದು, ತೆಳುವಾಯಿತು ಅಂತ ಫ್ರಿಜ್ಜಲ್ಲಿ ಇಡೋದು ಅದನ್ನೆಲ್ಲ ಮಾಡಬೇಡಿ. ರುಬ್ಬುವಾಗಲೇ ನಾವು ಸ್ವಲ್ಪ ಗಟ್ಟಿಯಾಗಿ ಆನು ಆಫು ಮಾಡ್ಕೊತಾ ನಿಧಾನವಾಗಿ ರುಬ್ಕೊಳ್ಳಿ, ಸ್ವಲ್ಪ ಟೈಮ್ ಕೊಟ್ಟು. ಇವಾಗ ನೋಡಿ, ಎಲ್ಲ ಹೂರಣನೂ ಕೂಡ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಒಂದು ಪಾತ್ರೆಗೆ ಹಾಕಿದ್ದೀನಿ. ನೋಡಿ, ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಹೂರಣ ಅಂತೂ ಸೂಪರಾಗಿ ರೆಡಿ ಆಯಿತು. ಈ ರೀತಿ ಸಾಫ್ಟಾಗಿ ಗಟ್ಟಿಯಾಗಿಯೇ ಇರಬೇಕು. ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದು, ತೆಳ್ಳಗಾಯಿತು ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಡೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ರುಬ್ಬುವಾಗಲೇ ನಾವು ಕರೆಕ್ಟಾಗಿ ರುಬ್ಕೊಂಡ್ರೆ ಆಯಿತು. ಇವಾಗ ಹೂರಣನ ನಾವು ಮುಚ್ಚಿ ಹಾಗೆ ಒಂದು ಸೈಡಲ್ಲಿಟ್ಟು ಆವಾಗಲೇ ನಾದಿ ಇಟ್ಟಂಥ ಮೈದಾನ ನೋಡೋಣ. ಮೈದಾ ನೋಡ್ತಾ ಇರ್ಬೋದು, 1 ಅವರ್ ಮೇಲೇ ಆಯಿತು. ನಾನು ಕೂಡ ಬೇಳೆ ಬೇಯಿಸ್ಕೊಂಡು ಹೂರಣ ರೆಡಿ ಮಾಡ್ಕೊಳ್ಳೋ ತನಕನೂ ಮುಚ್ಚಿಟ್ಟಿದ್ದೆ. ಮೈದಾ ನೋಡ್ಬೋದು ಬೆಣ್ಣೆ ಥರ ಮೃದುವಾಗಿ ಬಂದಿದೆ ಮತ್ತು ನೀಟಾಗಿ ಉಬ್ಬು ಹರಳ್ಕೊಂಡಿದೆ. ಎಣ್ಣೆ ಎಲ್ಲ ಹಾಕಕ್ಕೆ ಹೋಗ್ಬಿಡಿ ಮೇಲ್ಗಡೆ. ಇವಾಗ ನಾವು ಈ ರೀತಿ ಸ್ವಲ್ಪ ಮೈದಾ ಉಂಡೆನ ತಗೊಂಡು ಒಬ್ಬಟ್ಟು ನಮಗೆ ಎಷ್ಟು ದೊಡ್ಡದಾಗಬೇಕು ಅಷ್ಟು ದೊಡ್ಡದಾಗಿ ಮತ್ತು ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸ್ವಲ್ಪ ಮೈದಾ ಉಂಡೆನ ತಗೊಂಡು ನೋಡಿ, ಈ ರೀತಿ ಮೊದಲು ನಾವು ಮೈದಾ ಉಂಡೆನ ಸ್ವಲ್ಪ ತಟ್ಕೋಬೇಕು ಕೈನಲ್ಲಿ. ಆಮೇಲೆ ನಾವು ಈ ರೆಡಿ ಮಾಡಿ ಇಟ್ಟಂಥ ಹೂರಣ ಇರುತ್ತೆ ನೋಡಿ, ಮೊದಲೇ ನಾವು ಸ್ವಲ್ಪ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿರಬೇಕು. ಒಂದೊಂದೇ ಉಂಡೆನ ತಗೊಂಡು ನೋಡಿ, ಈ ರೀತಿ ಸೆಂಟ್ರಿಗಿಟ್ಟು ನೀಟಾಗಿ ಫೋಲ್ಡ್ ಮಾಡೋಣ. ನೋಡಿ, ಈ ರೀತಿ ಸುತ್ತ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಇರುತ್ತೆ ನೋಡಿ, ಆ ಎಕ್ಸ್ಟ್ರಾನ ತೆಗೆದುಬಿಡೋಣ. ತೆಗೆದುಬಿಟ್ಟು ಮತ್ತೆ ನಾವು ಸ್ವಲ್ಪ ಎಣ್ಣೆಗಾಯಿ ಮಾಡಿಕೊಂಡು ಒಬ್ಬಟ್ಟನ್ನ ನಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ಲಟ್ಟಿಸಿ ಬೇಯಿಸ್ಕೋಬೋದು. ಎಲ್ಲೂ ಕೂಡ ಕಿತ್ತೋಗಲ್ಲ ಮತ್ತು ಎಲ್ಲೂ ಕೂಡ ಮುರಿದೋಗಲ್ಲ. ಅಷ್ಟು ಚೆನ್ನಾಗಿ ಪೇಪರಷ್ಟು ತೆಳುವಾಗಿ ಒಬ್ಬಟ್ಟು ಬರುತ್ತೆ. ಇವಾಗ ನೀವಿಲ್ಲಿ ನೋಡ್ಬೋದು ನಾನು ಒಬ್ಬಟ್ಟನ್ನ ಯಾವ ರೀತಿ ತಟ್ಟುತ್ತಾ ಇದ್ದೀನಿ ಅನ್ನೋದನ್ನು. ನೋಡಿ, ಮಧ್ಯದಲ್ಲಿ ನಾವು ಫಸ್ಟ್ ತಟ್ಕೋಬೇಕು. ಅಡ್ಡದಿಡ್ಡಿ ಆ ಕಡೆ ಈ ಕಡೆ ಕೈ ಹಾಕಿ ನಾವು ತಟ್ಕೊಳ್ಳೋದಕ್ಕೆ ಹೋಗಬಾರ್ದು. ಒಂದು ಕಡೆ ಮೈದಾ ಹೋಗೋದು, ಒಂದು ಕಡೆ ಹೂರಣ ಹೋಗೋದು ಹಂಗಾಗುತ್ತೆ. ಹಂಗಾಗಿ ನಾವು ಒಬ್ಬಟ್ಟನ್ನ ತಟ್ಟೋದು ಕೂಡ ಒಂದು ವಿಧಾನ ಆಗುತ್ತೆ. ಫಸ್ಟು ನಾವು ಮಧ್ಯದಲ್ಲಿ ಒಬ್ಬಟ್ಟನ್ನ ತಟ್ಕೋಬೇಕು, ಆಮೇಲೆ ಒಂದೇ ಪೊಸಿಷನಲ್ಲಿ ಸುತ್ತ ಒಬ್ಬಟ್ಟನ್ನ ತಟ್ಕೋಬೇಕು. ಆವಾಗ ಎಲ್ಲ ಕಡೆ ಸುತ್ತ ಹೂರಣ ಹೋಗುತ್ತೆ, ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಕೂಡ. ನೋಡಿ, ಈ ರೀತಿ ನಾನು ಒಬ್ಬಟ್ಟನ್ನ ಕೈನಲ್ಲೇ ತಟ್ಕೊಂಡಿದ್ದೀನಿ. ತುಂಬ ಹೊತ್ತೇನು ಟೈಮ್ ತೊಗೊಳ್ಳಲ್ಲ, ಸಾಫ್ಟಾಗಿರುತ್ತೆ ನೋಡಿ ಮೈದಾ ಹಿಟ್ಟು, ಹಂಗಾಗಿ ಬೇಗ ತಟ್ಬಿಡ್ಬೋದು. ನೋಡಿ, ಇಷ್ಟೇ. ಇದು ಪೇಪರಷ್ಟು ತೆಳುವಾಗಿ, ನಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ಒಬ್ಬಟ್ಟನ್ನ ತಟ್ಟಿ ಬೇಯಿಸ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನಾನು ತಟ್ಕೊಂಡಿದ್ದೀನಿ. ನಿಧಾನವಾಗಿ ನಿಮಗೆ ಒಂದು ಒಬ್ಬಟ್ಟನ್ನ ಪೂರ್ತಿಯಾಗಿ ತಟ್ಟಿ ತೋರಿಸಿದ್ದೀನಿ ನೋಡಿ. ಇವಾಗ ನೋಡಿ, ಕೈನಲ್ಲೂ ಕೂಡ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಈಸಿಯಾಗಿ ತೆಗಿಬೋದು ಅಂದರೆ ಆ ಒಬ್ಬಟ್ಟಿನ ಹಿಂಭಾಗ ನೋಡಿ, ಅಲ್ಲೂ ಕೂಡ ಸ್ವಲ್ಪನೂ ಕಿತ್ತೋಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ನಾವು ಕೈನಲ್ಲಿ ತೆಗೆದು ಹಾಕಿ ಬೇಯಿಸ್ಕೋಬೋದು. ಇವಾಗ ಹೆಂಚನ್ನು ಕೂಡ ನಾನು ಹದವಾಗಿ ಕಾಯ್ದಕ್ಕೆ ಇಟ್ಟಿದ್ದೆ. ಆಲ್ರೆಡಿ ಹೆಂಚು ಕೂಡ ಚೆನ್ನಾಗಿ ಕಾದಿತ್ತು. ಉರಿನ ಕಡಿಮೆ ಮಾಡಿಕೊಂಡು ಒಬ್ಬಟ್ಟನ್ನು ಹಾಕೋಣ. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಒಬ್ಬಟ್ಟನ್ನು ಉಲ್ಟಾ ಮಾಡ್ತಾ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಹದವಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿ ನಾನು ಬೇಯಿಸ್ಕೊತಾ ಇದ್ದೀನಿ. ಮತ್ತು ಬೇಯಿಸ್ಬೇಕಾದ್ರೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕ್ಬೋದು.
ತುಪ್ಪ ಹಾಕ್ಕೊಂಡು ಎರಡು ಕಡೆಯೂ ಕೂಡ ಸ್ವಲ್ಪ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಒಬ್ಬಟ್ಟು ನಮಗೆ ಸಾಫ್ಟಾಗಿ ಬೇಕು ಅಂದರೆ ಜಾಸ್ತಿ ಒಬ್ಬಟ್ಟನ್ನು ಉಲ್ಟಾ ಮಾಡ್ತಾ ಬೇಯಿಸ್ಕೋಬಾರ್ದು. ಆಗ ಮಾಡೋದ್ರಿಂದ ಒಬ್ಬಟ್ಟೆಲ್ಲ ಒರಟಾಗ್ಬಿಡುತ್ತೆ, ಅಂದರೆ ಒಬ್ಬಟ್ಟೆಲ್ಲ ಪೂರ್ತಿ ಒಂಥರ ಗಟ್ಟಿ ಆದಂಗೆ ಆಗುತ್ತೆ. ಒಬ್ಬಟ್ಟು ಸ್ಮೂತಾಗಿ ಬೇಕಂದರೆ ನಾವು ಆ ಕಡೆ ಉಲ್ಟಾ ಮಾಡ್ತಾ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು. ಇವಾಗ ಒಬ್ಬಟ್ಟು ಬೇಯಬೇಕಾದ್ರೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಇವಾಗ ನೀವು ನೋಡ್ಬೋದು ಒಬ್ಬಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂದರೆ, ಪ್ರತಿಯೊಂದು ಒಬ್ಬಟ್ಟು ಕೂಡ ಇದೇ ರೀತಿ ಉಬ್ಬಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ನಾನು ತೋರಿರುವಂಥ ಒಂದು ವಿಧಾನದಲ್ಲಿ ಮೈದಾನ ನಾದ್ಕೊಂಡು ಹೂರ್ಣನ ರೆಡಿ ಮಾಡಿಕೊಂಡು ಒಬ್ಬಟ್ಟನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಫೈನಲಿ ಒಂದು ಒಬ್ಬಟ್ಟಂತೂ ಸಖತ್ತಾಗಿ ರೆಡಿ ಆಯಿತು. ಇಷ್ಟೇ ಇದು. ಇವಾಗ ಇದನ್ನು ತೆಗೆದು ಹಾಗೆ ನಾವು ಒಂದು ಪಾತ್ರೆಗೆ ಎತ್ತಿಟ್ಟು ಮತ್ತೆ ನಾನು ಇನ್ನೊಂದು ಒಬ್ಬಟ್ಟನ್ನು ಕೂಡ ನಿಮಗೆ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸಿ ತೋರಿಸ್ತೀನಿ ನೋಡಿ. ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಬ್ಬಟ್ಟನ್ನು ಬೇಯಿಸ್ಕೊಳ್ಳೋಣ. ಒಬ್ಬಟ್ಟನ್ನು ಬೇಯಿಸಬೇಕಾದ್ರೆ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕ್ಕೊಂಡು ಸ್ವಲ್ಪ ಉಲ್ಟಾ ಮಾಡಿಕೊಂಡು ಒಬ್ಬಟ್ಟನ್ನು ಹದವಾಗಿ ಒಬ್ಬಟ್ಟುಗಳನ್ನ ಬೇಯಿಸ್ಕೊಳ್ಳೋಣ. ಇವಾಗ ನೀವು ನೋಡ್ಬೋದು ಒಬ್ಬಟ್ಟು ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ಅಂದರೆ, ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಒಬ್ಬಟ್ಟು ನಮಗೆ ಸಾಫ್ಟಾಗಿ ಬೇಕಂದರೆ ನಾವು ಬೇಯಿಸ್ಕೊಳ್ಳೋದು ಕೂಡ ಒಂದು ಮೇನ್ ಟಿಪ್ಸ್ ಆಗುತ್ತೆ. ಒಬ್ಬಟ್ಟನ್ನು ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಬೇಗ ಬೇಯಿಸ್ಕೋಬೇಕು. ನಿಧಾನವಾಗಿ ಆ ಕಡೆ ಉಲ್ಟಾ ಮಾಡ್ತಾ ಒಬ್ಬಟ್ಟನ್ನು ಬೇಯಿಸ್ಕೊತೀನಿ ಅಂದರೆ ಒಬ್ಬಟ್ಟು ಹೊರಟಾಗುತ್ತೆ. ಇವಾಗ ನೋಡಿದ್ರಲ್ಲ ಫೈನಲಿ ಒಬ್ಬಟ್ಟಂತೂ ಸೂಪರಾಗಿ ರೆಡಿ ಆಯಿತು. ಪ್ರತಿಯೊಂದು ಒಬ್ಬಟ್ಟನ್ನು ಕೂಡ ನಾನು ಇದೇ ಒಂದು ವಿಧಾನದಲ್ಲಿ ಬೇಯಿಸಿ ತೆಗೆದಿದ್ದೀನಿ. ತುಂಬ ಸಾಫ್ಟಾದ ಅಷ್ಟೇ ತೆಳುವಾದ ಒಬ್ಬಟ್ಟು ಬಂದಿದೆ. ನೀವು ಕೂಡ ಇದೇ ರೀತಿ ಮಾಡ್ಕೋಬೇಕು ಅಂತ ಅಂದರೆ ನಾನು ತೋರಿರುವಂಥ ಒಂದು ಪರ್ಫೆಕ್ಟ್ ಆದ ಅಳತೆ ಆಗ್ಬೋದು, ಒಂದು ವಿಧಾನ ಆಗ್ಬೋದು, ಫಾಲೋ ಮಾಡಿ ಇದೇ ರೀತಿ ಸಾಫ್ಟಾದ ಒಬ್ಬಟ್ಟನ್ನ ನೀವು ಕೂಡ ಈ ಒಂದು ಯುಗಾದಿಯ ಬಗ್ಗೆ ಮಾಡ್ಕೋಬೋದು, ಟ್ರೈ ಮಾಡಿ. ಇವಾಗ ನೋಡಿ ಫೈನಲಿ ನಾನು ಒಂದು ಒಬ್ಬಟ್ಟನ್ನ ತೆಗೆದು ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಮತ್ತು ಎಷ್ಟು ಮೃದುವಾಗಿ ಒಬ್ಬಟ್ಟು ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ಈ ವಿಧಾನನ ಫಾಲೋ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಬ್ಬಟ್ಟು ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.